ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆ, ತಸು ಶ್ಯಾಮರಾಯ ರಚಿಸಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು, ಅದೇ ರೀತಿ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದ ಕೆಲವೊಂದಿಷ್ಟು ಮಹತ್ವದ ಅಂಶಗಳನ್ನು ನಾವು ಕಳೆದ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಸೊ ಪಂಪ ಪೂರ್ವಯುಗ, ಅದೇ ರೀತಿ ಪಂಪಯುಗ, ನೆಕ್ಸ್ಟು ಪಂಪಯುಗದ ಮುಂದುವರೆದಂತಹ ಕವಿಗಳ ಕುರಿತು ನಾವು ಚರ್ಚೆಯನ್ನು ಆರಂಭಿಸಿದ್ವಿ. ಸೊ ಅದರಲ್ಲಿ ಚಾವುಂಡರಾಯ ಮತ್ತು ಮೊದಲನೇ ನಾಗವರ್ಮನವರೆಗೂ ಕೂಡ ನಾವು ತರಗತಿಯನ್ನು ಕಂಪ್ಲೀಟ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿರುವಂತಹ ದುರ್ಗಸಿಂಹ, ಚಂದ್ರರಾಜ, ಅದೇ ರೀತಿ ಶಾಂತಿನಾಥ ಈ ಕವಿಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡ್ತಾ ಹೋಗೋಣ. ಸೊ ದುರ್ಗಸಿಂಹನ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಚಂದ್ರರಾಜನ ಬಗ್ಗೆ ಇಲ್ಲಿ ಕೊಟ್ಟಂತಹ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಮುಂಬರುವಂತಹ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಆಗಿರ್ಬೋದು, ಅದೇ ರೀತಿ ಪದವಿ ಉಪನ್ಯಾಸಕರ ನೇಮಕಾತಿಗೆ ಈ ಅಂಶಗಳು ಪೂರಕವಾಗ್ತವೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಸೊ ಹಾಗಾದರೆ ಇಂದಿನ ಮೊದಲನೇ ಕವಿ ಆಗಿರುವಂತಹ ದುರ್ಗಸಿಂಹನ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ದುರ್ಗಸಿಂಹನ ಕಾಲವನ್ನು ನಾವು ಅವಲೋಕನ ಮಾಡಿದಾಗ ಕ್ರಿಸ್ತಶಕ 1030 ಈತನ ಕಾಲವಾಗ್ತದೆ. ಕ್ರಿಸ್ತಶಕ 1030 ಈತನ ಒಂದು ಕಾಲವಾಗ್ತದೆ. ಸೊ ಈತ ಮೂರನೆಯ ಬ್ರಾಹ್ಮಣ ಕವಿ ಅಂತೇಳಿ ಕರೆಸ್ಕೊಳ್ತಾನೆ. ಸೊ ಮೊದಲನೇದಾಗಿ 1ನೇ ನಾಗವರ್ಮ ಮೊದಲ ಬ್ರಾಹ್ಮಣ ಕವಿ ಆದರೆ, ಸೊ ಆತನ ಕಾಲ ಬಂದ್ಬಿಟ್ಟು 990. ಎರಡನೆಯ ಬ್ರಾಹ್ಮಣ ಕವಿ ಅಂತೇಳಿ ಚಾವುಂಡರಾಯ 1024 ಈತನ ಕಾಲವಾಗ್ತದೆ. ಸೊ ಅದೇ ರೀತಿಯಾಗಿ ಮುಂಬರುವಂತಹ ಈ ದುರ್ಗಸಿಂಹ 1030ರಲ್ಲಿ ಈತ ಇದ್ದ. ಸೊ ಹೀಗಾಗಿ ಈತ ಮೂರನೆಯ ಬ್ರಾಹ್ಮಣ ಕವಿ ಅಂತೇಳಿ ಕರೆಸ್ಕೊಳ್ತಾನೆ. ಸೊ ಕನ್ನಡ ಸಾಹಿತ್ಯದಲ್ಲಿ ಪಂಚತಂತ್ರದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಂತಹ ಕವಿ ಯಾರು ಅಂತಂದರೆ ದುರ್ಗಸಿಂಹ. ಕನ್ನಡ ಸಾಹಿತ್ಯದಲ್ಲಿ ಪಂಚತಂತ್ರದ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಂತಹ ಕವಿ ಯಾರು ಅಂತಂದರೆ ಅದು ದುರ್ಗಸಿಂಹ. ದುರ್ಗಸಿಂಹ ಪಂಚತಂತ್ರ ಕಥೆಯನ್ನು ಹಲವಾರು ಜನ ಕವಿಗಳ, ಸೊ ನಾವಿಲ್ಲಿ ಕಾಣ್ಬೋದು, ಕರ್ನಾಟಕದ ಕಿಸುನಾಡಿನ ಸೈಯಡಿ ಎಂಬ ಅಗ್ರಹಾರದಲ್ಲಿ ಸಕಲ ವಿದ್ಯಾ ಪಾರಂಗತನಾದ ದುರ್ಗಮ್ಮಯ್ಯ ಬ್ರಾಹ್ಮಣನಿದ್ದ. ಸೊ ಈತನ ಮಗ ಯಾರು ಅಂತಂದರೆ ಈಶ್ವರಾರ್ಯ. ಈತನ ಹೆಂಡತಿ ರೇವಾಂಬೆ. ಸೊ ರೇವಾಂಬೆ ಮತ್ತು ಈಶ್ವರಾರ್ಯರ ಸುಪುತ್ರ ಯಾರು ಅಂತಂದರೆ ಅದು ದುರ್ಗಸಿಂಹ. ನೋಡಿ, ಈಶ್ವರಾರ್ಯನ ತಂದೆ ಯಾರು ಅಂತ ಕೇಳಿ ಏನಾದರೂ ಪ್ರಶ್ನೆ ಬಂದಾಗ ಸೊ ದುರ್ಗಮ್ಮಯ್ಯ ಅಂತಕ್ಕಂಥದ್ದು. ಸೊ ಈ ದುರ್ಗಮ್ಮಯ್ಯ ಎಲ್ಲಿ ವಾಸ ಮಾಡ್ತಾ ಇದ್ದ ಅಂತಂದರೆ ಕರ್ನಾಟಕದ ಕಿಸುನಾಡಿನ ಸೈಯಡಿ ಎಂಬ ಒಂದು ಅಗ್ರಹಾರದಲ್ಲಿ ಈತ ವಾಸ ಮಾಡ್ತಾ ಇದ್ದ. ಅಲ್ಲಿ ಈಶ್ವರಾರ್ಯ ಮತ್ತು ರೇವಾಂಬೆಯರಿಗೆ ಜನಿಸಿದಂತಹ ಸುಪುತ್ರ ಯಾರು ಅಂತಂದರೆ ಅದು ದುರ್ಗಸಿಂಹ. ಈ ದುರ್ಗಸಿಂಹ ಮುಂದೆ ಪಂಚತಂತ್ರ ಎಂಬ ಮಹಾನ್ ಕೃತಿಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡ್ತಾ ಹೋಗ್ತಾನೆ. ಸೊ ಹಾಗಾದರೆ ಈ ದುರ್ಗಸಿಂಹನ ಒಂದು ಗುರುಗಳ ಬಗ್ಗೆ ನಾವು ನೋಡ್ತಾ ಬಂದಾಗ ಶಂಕರ ಭಟ್ಟರು ಅಂತಕ್ಕಂಥದ್ದು ದುರ್ಗಸಿಂಹನ ಗುರುಗಳಾಗ್ತಾರೆ. ನಾವಿಲ್ಲಿ ನೋಡ್ಬೋದು, 11ನೇ ಶತಮಾನದ ಮೊದಲಾರ್ಧದಲ್ಲಿ ಈತ 1ನೆಯ ಜಯಸಿಂಹ ಜಗದೇಕ ಮಲ್ಲನಲ್ಲಿ ಸಂಧಿ ವಿಗ್ರಹಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಸೊ ಕಾಲವನ್ನು ಕೇಳ್ತಾರೆ. ಸೊ 11ನೇ ಶತಮಾನದ ಮೊದಲಾರ್ಧದಲ್ಲಿ 1ನೆಯ ಜಯಸಿಂಹನ ಹತ್ತಿರ ಈತ ಸಂಧಿ ವಿಗ್ರಹಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಜಯಸಿಂಹ ಜಗದೇಕಮಲ್ಲ, 1ನೆಯ ಜಯಸಿಂಹ ಜಗದೇಕಮಲ್ಲನ ಹತ್ತಿರ ಸಂಧಿ ವಿಗ್ರಹಿಯಾಗಿ ಈತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಸೊ ಈತ ತನ್ನ ಕೃತಿಯಾದಂತಹ ಪಂಚತಂತ್ರದಲ್ಲಿ ತನ್ನ ಗುರುವಾದ ಶಂಕರ ಭಟ್ಟರನ್ನು ಕುರಿತು ಒಂದು ಮಾತನ್ನು ಹೊಗಳಿ ಬರಿತಾನೆ. ಪರಮಾತ್ಮಂ ಪರಮೇಶ್ವರಂ ಮುರಹರಂ ದೈವಂ ಮಹಾಯೋಗಿಗಳ್ ಗುರುಗಳ್ ಎನ್ನುವಂತಹ ಒಂದು ಮಾತನ್ನು, ಸೊ ಅವರ ಗುರುಗಳಾದಂತಹ ಶಂಕರ ಭಟ್ಟರ ಕುರಿತು ಈತ ತನ್ನ ಕೃತಿಯಾದ ಪಂಚತಂತ್ರದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಸೊ ಪಂಚತಂತ್ರದಲ್ಲಿ ಈ ಒಂದು ಮಾತು ಬರ್ತದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಬಂದಾಗ ಈತ ಸ್ಮಾರ್ತ ಭಾಗವತ ಸಂಪ್ರದಾಯದ ಪಂಡಿತ ಕುಲದಲ್ಲಿ ಹುಟ್ಟಿ ಬೆಳೆದವನಾಗಿದ್ದಾನೆ. ಸೊ ಈತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ಕನ್ನಡದ ಲೇಖಕನಾಗಿದ್ದಾನೆ, ಕವಿಯಾಗಿದ್ದಾನೆ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ತನ್ನೂರಾದ ಸೈಯಡಿಯಲ್ಲಿ ಈತ ಹರಿಹರ ಭವನವನ್ನು ಕಟ್ಟಿಸಿದ್ದಾನೆ. ಸೊ ತನ್ನೂರಾದಂತಹ ಸೈಯಡಿ ಎಂಬ ಅಗ್ರಹಾರದಲ್ಲಿ ಈತ ಹರಿಹರ ಭವನಗಳನ್ನು ಕಟ್ಟಿಸಿದ್ದಾನೆ ಅಂತಕ್ಕಂಥ ಉಲ್ಲೇಖವನ್ನು ಪಂಚತಂತ್ರ ಕೃತಿ ನಮಗೆ ಕೊಡ್ತಾ ಹೋಗ್ತದೆ. ಸೊ ಈ ಪಂಚತಂತ್ರ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್, ಒಂದು ಕತೆ
ಎಲ್ಲಿಂದ ನಾವು ಎರವಲಾಗಿ ಪಡ್ಕೊಂಡಿದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ, ಗುಣಾಢ್ಯನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆಗಳನ್ನು ಹೇಳಿದ್ದನು. ಸೊ ಗುಣಾಢ್ಯನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಅಂತಕ್ಕಂಥ ಒಂದು ಕಥೆಗಳ ಒಂದು ಪುಸ್ತಕವನ್ನು, ಒಂದು ಕೃತಿಯನ್ನು ಆತ ಬರೆದಿದ್ದ. ಆ ಕಥಾ ಸಮುದ್ರದಲ್ಲಿಯ ಪಂಚರತ್ನಗಳಾದ 5 ಕಥೆಗಳನ್ನಾಯ್ದುಕೊಂಡು ವಸುಭಾಗಭಟ್ಟನು ಪಂಚತಂತ್ರ ಎಂಬ ಹೆಸರಿಟ್ಟು ಹೇಳಿದನು. ಸೊ ನೋಡಿ, ಈ ಗುಣಾಢ್ಯನು ಬರೆದಂತಹ ಒಂದು ಬೃಹತ್ ಕಥೆಯಲ್ಲಿ ಬರುವ ಪಂಚರತ್ನಗಳಾದ ಒಂದು 5 ಕಥೆಗಳನ್ನು ತೆಗೆದುಕೊಂಡು ವಸುಭಾಗಭಟ್ಟನೆಂಬ ಕವಿ ಪಂಚತಂತ್ರ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟು ಈತ ಸಂಸ್ಕೃತದಲ್ಲಿ ರಚನೆ ಮಾಡ್ತಾನೆ. ಸೊ ಈತ ಬರೆದಂತಹ ಸಂಸ್ಕೃತದ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ಕನ್ನಡದಲ್ಲಿ ದುರ್ಗಸಿಂಹ ಪಂಚತಂತ್ರವನ್ನು ರಚನೆ ಮಾಡ್ತಾನೆ. ಸೊ ಈತ ಹೇಳ್ತಾನೆ, ಪೊಸತಾಗಿರೆ ವಿರಚಿಸುವೆಂ ಎಂದು ದುರ್ಗಸಿಂಹ ಈ ಮಾತನ್ನು ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಸಂಸ್ಕೃತದಲ್ಲಿ ವಿಷ್ಣು ಶರ್ಮನ ಪಂಚತಂತ್ರ ಒಂದು ಹೆಸರಾಗಿದೆ. ಅದೇ ರೀತಿಯಾಗಿ ವಸುಭಾಗಭಟ್ಟನ ಇನ್ನೊಂದು ವಿತ್ತೆಂಬ ಮೊದಲ ಉಲ್ಲೇಖ ಅಥವಾ ಮೊದಲ ತಿಳಿವು ಯಾವಾಗ ಗೊತ್ತಾಗ್ತದೆ ಅಂತಂದರೆ ಕನ್ನಡ ಗ್ರಂಥದಿಂದ ಒದಗಿತ್ತು. ಯಾವ ಕನ್ನಡ ಗ್ರಂಥ? ಈ ದುರ್ಗಸಿಂಹ ರಚಿಸಿದಂತಹ ಪಂಚತಂತ್ರ ಕೃತಿಯಿಂದ ವಸುಭಾಗಭಟ್ಟನ ಪಂಚತಂತ್ರದ ಪರಿಚಯ ಎಲ್ಲರಿಗೂ ಕೂಡ ಆಗ್ತಾ ಹೋಗ್ತದೆ ಅನ್ನೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಕೆಲವು ಸಂಶೋಧನೆಗಳ ಮುಖಾಂತರ ತಿಳಿದು ಬಂದಿರುವ ವಿಷಯವೇನೆಂದರೆ, ಜಾವಾ ದ್ವೀಪದಲ್ಲಿ ವಸುಭಾಗಭಟ್ಟ ಪರಂಪರೆಯ ಪಂಚತಂತ್ರಗಳು 3 ಇದ್ದು ಅವುಗಳಲ್ಲಿ 2 ಪದ್ಯದಲ್ಲಿಯೂ 1 ಗದ್ಯದಲ್ಲಿಯೂ ಇದೆ ಅಂತ ವರದರಾಜ್ ಹುಯಿಲ್ಗಳವರು ಸಂಶೋಧನೆ ಮಾಡ್ತಾರೆ. ಸೊ ಜಾವಾ ಅಂತಕ್ಕಂತಹ ದ್ವೀಪದಲ್ಲಿ ವಸುಭಾಗಭಟ್ಟ ಪರಂಪರೆಯ ಪಂಚತಂತ್ರಗಳು ಎಷ್ಟಿದ್ದು? 3 ಇದ್ದು. ಸೊ ಅವುಗಳಲ್ಲಿ 2 ಪದ್ಯದಲ್ಲಿ ರಚನೆಯಾದರೆ 1 ಗದ್ಯದಲ್ಲಿ ಇದೆ ಅಂಥೇಳಿ ವರದರಾಜ್ ಹುಯಿಲ್ಗಳವರು ತಮ್ಮ ಸಂಶೋಧನಾ ಗ್ರಂಥವಾಗಿರುವಂತಹ ದುರ್ಗಸಿಂಹನ ಪಂಚತಂತ್ರ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸೊ ನೋಡಿ, ಜಾವಾ ಅಂತಕ್ಕಂತಹ ದ್ವೀಪದಲ್ಲಿ 3 ಪಂಚತಂತ್ರಗಳ ಬಗ್ಗೆ ಉಲ್ಲೇಖ ಇತ್ತು. ಅವುಗಳಲ್ಲಿ 2 ಪದ್ಯದಲ್ಲಿ ರಚನೆಯಾದರೆ 1 ಗದ್ಯದಲ್ಲಿ ರಚನೆಯಾಗಿತ್ತು ಅಂಥೇಳಿ ವರದರಾಜ್ ಹುಯಿಲ್ಗಳವರು ದುರ್ಗಸಿಂಹನ ಪಂಚತಂತ್ರ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದು ನಮಗೆ ಗೊತ್ತಿರಬೇಕಾದಂತಹ ವಿಚಾರ ಸ್ನೇಹಿತರೆ. ದುರ್ಗಸಿಂಹನದ್ದು ಗದ್ಯ ಪದ್ಯ ಮಿಶ್ರಿತವಾದಂತಹ ಒಂದು ಕೃತಿ. ಅಂದರೆ ಗದ್ಯ ಪದ್ಯ ಅಂತ ಬಂದಾಗ ನಾವು ಚಂಪೂ ಸಾಹಿತ್ಯ ಅಂತಕ್ಕಂಥದ್ದು. ಸೊ ದುರ್ಗಸಿಂಹನ ಪಂಚತಂತ್ರ ಕೃತಿ ಚಂಪೂ ಸಾಹಿತ್ಯ ಪ್ರಕಾರದಲ್ಲಿ ರಚನೆಯಾಗಿದೆ ಎಂಬುದು ನಮಗೆ ಕಾಣ್ತದೆ. ಅದೇ ರೀತಿಯಾಗಿ ವಿಷ್ಣು ಶರ್ಮನಲ್ಲಿ ಕಾಣದೊರೆಯದ ಜೈನ ಮತ ತತ್ವಗಳು, ಪಾರಿಭಾಷಿಕ ಪದಗಳು ದುರ್ಗಸಿಂಹನಲ್ಲಿವೆ. ಅಂದರೆ ವಿಷ್ಣು ಶರ್ಮನ ಪಂಚತಂತ್ರದಲ್ಲಿ ಕಾಣದೇ ಇರತಕ್ಕಂತಹ ಜೈನ ಮತ ತತ್ವದ ಪರಿಭಾಷೆಯ ಪದಗಳಾಗಿರ್ಬೋದು. ಅದೇ ರೀತಿ ಹಲವಾರು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ತತ್ವ ವಿಚಾರಗಳು ವಿಷ್ಣು ಶರ್ಮನ ಪಂಚತಂತ್ರದಲ್ಲಿ ಕಾಣೋದಿಲ್ಲ. ಆದರೆ ಅದೇ ಈ ದುರ್ಗಸಿಂಹನ ಒಂದು ಪಂಚತಂತ್ರದಲ್ಲಿ ಅವುಗಳನ್ನು ಸಾಮಾನ್ಯವಾಗಿ ನಾವು ಕಾಣಬಹುದು. ಸಾಮಾನ್ಯವಾಗಿ ವೈದಿಕ ಧರ್ಮ ಪರವಾಗಿ ಪಂಚತಂತ್ರದ ಕಥಾಸ್ವರೂಪ ಅಲ್ಲಲ್ಲಿ ಮಾರ್ಪಟ್ಟಿದೆ. ಸೊ ಈತ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ವೈದಿಕ ಧರ್ಮ ಪರವಾಗಿ ಪಂಚತಂತ್ರದ ಕಥಾಸ್ವರೂಪವನ್ನು ಅಲ್ಲಲ್ಲಿ ರಚನೆ ಮಾಡ್ತಾ ಹೋಗಿದ್ದಾನೆ. ಸೊ ವಸುಭಾಗಭಟ್ಟನ ಪಂಚತಂತ್ರವು ಜೈನ ಧರ್ಮ ಪರವಾಗಿತ್ತೆಂದು ತಿಳಿಯಲು ಸಾಕಷ್ಟು ಅವಕಾಶವಿವೆ. ಸೊ ವಸುಭಾಗಭಟ್ಟ ರಚಿಸಿದಂತಹ ಪಂಚತಂತ್ರವು ಕೇವಲ ಜೈನ ಧರ್ಮದ ಪರವಾಗಿತ್ತಂಥೇಳಿ ತಿಳಿಯೋದಕ್ಕೆ ಸುಮಾರು ನಮಗೆ ವಿಚಾರಧಾರೆಗಳು ಆ ಒಂದು ಕೃತಿಯಲ್ಲಿ ಉಲ್ಲೇಖಗೊಂಡಿದ್ದಾವೆ. ಸೊ ಅಂಥದ್ರಲ್ಲಿ ಮೊದಲನೇ ಒಂದು ತಂತ್ರ ಯಾವುದು ಅಂತ ನಾವು ಕಾಣ್ತಾ ಬಂದಾಗ ಸ್ನೇಹಿತರೆ, ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ನೋಡಿ. ಪಿಂಗಳಕನೆಂಬ ಸಿಂಹಕ್ಕೆ ಸಂಜೀವಿಕನೆಂಬ ಎತ್ತು ಮಾಡಿದ ಉಪದೇಶ. ಸೊ ನೋಡಿ, ಈ ಹೆಸರುಗಳು ತುಂಬಾ ಇಂಪಾರ್ಟೆಂಟು. ಆಲ್ರೆಡಿ ಪ್ರಶ್ನೆ ಆಗಿದೆ ಕೂಡ. ಪಿಂಗಳಕನೆಂಬ ಸಿಂಹಕ್ಕಿರ್ತಕ್ಕಂತಹ ಹೆಸರು ಯಾವುದು? ಪಿಂಗಳಕ. ಸಂಜೀವಿಕ ಎಂತಕ್ಕಂತಹ ಎತ್ತು. ಸೊ ಈ ಸಿಂಹಕ್ಕೆ ಎತ್ತು ಮಾಡಿದಂತಹ ಉಪದೇಶ ಮತ್ತು ಅದರ ಪರಿಣಾಮವುಳ್ಳ ಭಾಗವನ್ನು ಓದಿದರೆ ಇದು ಸ್ಪಷ್ಟವಾಗುತ್ತದೆ. ಯಾವುದ್ರ ಬಗ್ಗೆ? ಜೈನ ಧರ್ಮದ ಒಂದು ಉಲ್ಲೇಖದ ಬಗ್ಗೆ ಇಲ್ಲಿ ಸ್ಪಷ್ಟವಾಗ್ತಾ ಹೋಗ್ತದೆ ಅಂತೇಳಿ
ಆತ ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒಂದು ನಾವು ಮುಂದುವರೆದು ನೋಡ್ತಾ ಬಂದಾಗ, ಜೈನ ಸಾಹಿತ್ಯವು ತಾತ್ಕಾಲಿಕವಾಗಿ ಅವನತಿ ಹೊಂದಿದ ಕಾಲದಲ್ಲಿ ಬ್ರಾಹ್ಮಣ ಸಾಹಿತ್ಯವು ತಲೆದೂರಿ. ಸೊ ಜೈನ ಸಾಹಿತ್ಯ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಅವನತಿಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಾಹಿತ್ಯವು ತಲೆದೂರಿ ಕನ್ನಡ ಸಾಹಿತ್ಯ ಪ್ರವಾಹಕ್ಕೆ ಒದಗಬಹುದಾಗಿದ್ದ ಅಡೆತಡೆಗಳನ್ನು ತಪ್ಪಿಸಿತ್ತು. ಚೆನ್ನಕೇಶವ ಅಯ್ಯಂಗಾರವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ನೋಡಿ, ಜೈನ ಸಾಹಿತ್ಯವು ತಾತ್ಕಾಲಿಕವಾಗಿ ಅವನತಿ ಹೊಂದಿದಂತಹ ಕಾಲದಲ್ಲಿ ಬ್ರಾಹ್ಮಣ ಸಾಹಿತ್ಯ ತಲೆದೂರಿ, ಅಂದರೆ ಬ್ರಾಹ್ಮಣ ಸಾಹಿತ್ಯ ಅಂತಕ್ಕಂಥದ್ದು ಹುಟ್ಟಿಕೊಂಡು ಕನ್ನಡ ಸಾಹಿತ್ಯಕ್ಕೆ ಪ್ರವಾಹಕ್ಕೆ, ಅಂದರೆ ಕನ್ನಡ ಸಾಹಿತ್ಯದ ಪ್ರವಾಹಕ್ಕೆ ಒಂದು ಒದಗಬಹುದಾದಂಥ ಅಡೆತಡೆಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸುವ ಕಾರ್ಯವನ್ನು ಈ ಬ್ರಾಹ್ಮಣ ಸಾಹಿತ್ಯ ಅಂತಕ್ಕಂಥದ್ದು ಮಾಡಿದೆ ಅಂತೇಳಿ ಚೆನ್ನಕೇಶವ ಅಯ್ಯಂಗಾರ್ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನಾವು ಮುಂದುವರೆದು ನೋಡ್ತಾ ಬಂದಾಗ ಸ್ನೇಹಿತರೆ, ಪಂಚತಂತ್ರ ಕೃತಿ ಅಂತಕ್ಕಂಥದ್ದು ಏನೇನು ಒಳಗೊಂಡಿದೆ? ಸೊ ಪಂಚತಂತ್ರ ಕೃತಿಯಲ್ಲಿ ಬರ್ತಕ್ಕಂಥ ಕಥೆಗಳ ಸಂಖ್ಯೆ ಎಷ್ಟು, ಯಾವ ಯಾವ ಕಥೆಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ, ಅಲ್ಲಿ ಬರುವಂತಹ ಪಾತ್ರಗಳು ಯಾವುವು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಅವಲೋಕನವನ್ನು ಮಾಡ್ತಾ ಹೋಗೋಣ. ನೋಡಿ, ಇದರಲ್ಲಿ ಒಟ್ಟು ಅಧ್ಯಾಯಗಳ ಸಂಖ್ಯೆ ಎಷ್ಟು ಅಂತಂದರೆ 5 ಅಧ್ಯಾಯಗಳನ್ನು ಇದು ಒಳಗೊಂಡಿದೆ. ಸೊ ಹೆಸರೇ ಹೇಳ್ತದೆ ಪಂಚತಂತ್ರ. ಸೊ ಪಂಚತಂತ್ರ ಅಂತಂದಾಗ 5 ಅಧ್ಯಾಯಗಳನ್ನು ಒಳಗೊಂಡಂತಹ ಒಂದು ಕಥಾಭಾಗ ಯಾವುದು ಅಂತಂದರೆ ಪಂಚತಂತ್ರ. ಸೊ ಇದರಲ್ಲಿ ಪೀಠಿಕಾ ಭಾಗದಲ್ಲಿ ಒಂದು ಕತೆ ಬರ್ತದೆ. ನೋಡಿ, ತುಂಬಾ ಇಂಪಾರ್ಟೆಂಟ್. ಪೀಠಿಕಾ ಭಾಗದಲ್ಲಿ ಬರುವಂತಹ ಕತೆಗಳ ಸಂಖ್ಯೆ ಎಷ್ಟು ಅಂತ ಏನಾದರೂ ಪ್ರಶ್ನೆ ಬಂದಾಗ ಒಂದು ಕಥೆಯಲ್ಲಿ ಬರ್ತದೆ. ಅದು ಯಾವುದಪ್ಪ ಅಂತಂದರೆ ನರಿಯ ಕತೆ. ಸೊ ನರಿಯ ಕತೆ ಬರ್ತಕ್ಕಂಥದ್ದು ಪೀಠಿಕಾ ಭಾಗದಲ್ಲಿ. ನೆಕ್ಸ್ಟು ಅಧ್ಯಾಯಗಳ ಸಂಖ್ಯೆಯನ್ನು ನಾವು ಹೇಳಿದ್ವಿ 5 ಅಂತೇಳಿ. ಅವು ಯಾವ್ಯಾವು? ಒಂದು ಭೇದ, ಮತ್ತೊಂದು ಪರೀಕ್ಷಾ. ಅದೇ ರೀತಿ ವಿಶ್ವಾಸ. ನೆಕ್ಸ್ಟು 4ನೆಯ ಒಂದು ಭಾಗ ಅಂತಂದಾಗ ವಂಚನ ಅಂತಕ್ಕಂಥದ್ದು. ಸೊ ಕೊನೆಯದು 5ನೇ ಭಾಗ ಯಾವುದು ಅಂತಂದರೆ ನಾವಿಲ್ಲಿ ಕಾಣ್ಬೋದು ಮಿತ್ರ ಕಾರ್ಯ. ಸೊ ಮೊದಲನೇ ಭಾಗದಲ್ಲಿ ಏನು ಬರ್ತದೆ? ಭೇದ ಅಂತಕ್ಕಂಥದ್ದು ಒಟ್ಟು ಎಷ್ಟು ಕಥೆಗಳನ್ನು ಉಲ್ಲೇಖ ಮಾಡ್ತದೆ ಇಲ್ಲಿ ನಾವು ಕಾಣ್ಬೋದು. ಇದರಲ್ಲಿ ಎತ್ತು ಮತ್ತು ಸಿಂಹದ ಕತೆ ಪ್ರಮುಖವಾಗಿದೆ. ಸೊ ಭೇದದಲ್ಲಿ ಎತ್ತು ಮತ್ತು ಸಿಂಹದ ಕತೆ ಪ್ರಮುಖವಾಗ್ತದೆ. ಇದು ಒಂದೇ ಕತೆ ಇಲ್ಲಿ ಬರ್ತದೆ ಸ್ನೇಹಿತರೆ. ಹಾಗೆ 2ನೇ ಒಂದು ಭಾಗದಲ್ಲಿ ನಾವು ನೋಡ್ತಾ ಬಂದಾಗ ಒಟ್ಟು 5 ಕತೆಗಳನ್ನು ಇದು ಒಳಗೊಂಡಿದೆ. ಪರೀಕ್ಷಾ ಅಂತಕ್ಕಂತಹ ಅಧ್ಯಾಯ ಒಟ್ಟು 5 ಕತೆಗಳನ್ನು ಒಳಗೊಂಡಿದೆ. ಅದರಲ್ಲಿ ಒಂದು ಮೂಲ ಕತೆ ಬರ್ತದೆ. ನೆಕ್ಸ್ಟ್ 4 ಉಪಕಥೆಗಳನ್ನು ಅದು ಒಳಗೊಂಡಿದೆ. ನೆಕ್ಸ್ಟು ಬ್ರಾಹ್ಮಣ ಮುಂಗುಷಿ ಕೊಂದ ಕತೆ ಬರ್ತಕ್ಕಂಥದ್ದು ಯಾವುದರಲ್ಲಿ ಅಂತಂದಾಗ 2ನೇ ಅಧ್ಯಾಯವಾದ ಪರೀಕ್ಷಾದಲ್ಲಿ. ಸೊ ಬ್ರಾಹ್ಮಣ ಮುಂಗುಷಿ ಕೊಂದಂತಹ ಕತೆ ಬರುವುದು ಪರೀಕ್ಷಾ ಎಂಬ ಅಧ್ಯಾಯದಲ್ಲಿ ಇದು ಉಲ್ಲೇಖವಾಗ್ತಾ ಹೋಗ್ತದೆ. ಸೊ ಇದನ್ನು ತಾವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 3ನೇ ಅಧ್ಯಾಯ ವಿಶ್ವಾಸ ಅಂತಕ್ಕಂಥದ್ದು. ಇದರಲ್ಲಿ ಒಂದು ಮೂಲ ಕತೆ ಬರ್ತದೆ, 12 ಉಪಕಥೆಗಳು ಬರ್ತವೆ. ಒಟ್ಟು 13 ಕಥೆಗಳನ್ನು ಒಳಗೊಂಡಂತಹ ಒಂದು ಅಧ್ಯಾಯ ಯಾವುದು ಅಂತಂದರೆ ಸೊ ಅದು ವಿಶ್ವಾಸ. ನೆಕ್ಸ್ಟು ಒಂದು 4ನೇ ಅಧ್ಯಾಯ ವಂಚನ ಅಂತಕ್ಕಂಥದ್ದು. ಒಟ್ಟು 2 ಕಥೆಗಳು ಬರ್ತವೆ, ಒಂದು ಮೂಲ ಕತೆ ಮತ್ತೊಂದು ಉಪಕಥೆ. ಸೊ ವಂಚನಾ ಭಾಗದಲ್ಲಿ ಅಥವಾ ವಂಚನಾ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು 2 ಕಥೆಗಳು, ಒಂದು ಮೂಲ ಕತೆ ಇನ್ನೊಂದು ಉಪಕಥೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಮಿತ್ರ ಕಾರ್ಯದಲ್ಲಿ ಇದರಲ್ಲಿ ಒಂದು ಮೂಲ ಕತೆ ಮತ್ತು 4 ಉಪಕಥೆಗಳು ಬರ್ತವೆ. ಒಟ್ಟು 5 ಕಥೆಗಳನ್ನು ಒಳಗೊಂಡಂತಹ ಭಾಗ ಯಾವುದು ಅಂತಂದರೆ ಅದು ಮಿತ್ರ ಕಾರ್ಯ. ನೆಕ್ಸ್ಟ್ ಇದರಲ್ಲಿ ಒಟ್ಟಾರೆ ಇರತಕ್ಕಂತಹ ಕಥೆಗಳ ಸಂಖ್ಯೆಯನ್ನು ನಾವು ಅವಲೋಕನ ಮಾಡ್ತಾ ಬಂದಾಗ 54 ಕಥೆಗಳನ್ನು ಒಳಗೊಂಡಂತಹ ಕೃತಿ ಯಾವುದು ಅಂತಂದರೆ ಅದು ಪಂಚತಂತ್ರ. ಸೊ ಇಲ್ಲಿ ಪ್ರಮುಖವಾಗಿ ಬರುವಂತಹ ಪ್ರಾಣಿಗಳು ಯಾವುವು ಅಂತಂದರೆ ಎತ್ತು ಆಗಿರ್ಬೋದು. ಸೊ ಈ ಎತ್ತಿಗೆ ಇರ್ತಕ್ಕಂತಹ ಹೆಸರು ಏನಂತಂದರೆ ಸಂಜೀವಕ ಅಂತಕ್ಕಂಥದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಆಲ್ರೆಡಿ ರಿಪೀಟ್ ಆಗಿದೆ. ಸೊ ಎತ್ತಿನ ಹೆಸರು ಏನಂತಂದರೆ ಸಂಜೀವಕ. ನರಿಯ ಹೆಸರು ಏನಪ್ಪ ಅಂತಂದರೆ ದಮನಕ ಅಂತಕ್ಕಂಥದ್ದು. ಸೊ ನರಿಯ ಹೆಸರು ದಮನಕ. ಇತ್ತೀಚೆಗೆ ಒಂದು ಕನ್ನಡದಲ್ಲಿ ಮೂವಿ ಕೂಡ ಬಂತು. ಸೊ ಅದಾದರೂ ನಿಮಗೆ ಗೊತ್ತಿಟ್ಕೊಳ್ಳಿ. ನೆಕ್ಸ್ಟ್ ಕಾಗೆ
ಅಲ್ಲಿ ಬರುವಂತಹ ಕಾಗೆಯ ಹೆಸರು ಏನಂತಂದರೆ ಮೇಘವರ್ಣ ಅಂತಕ್ಕಂಥದ್ದು. ಸೊ ಪಂಚತಂತ್ರ ಕಥೆಯಲ್ಲಿ ಬರುವ ಕಾಗೆಯೇ ಇರುವಂತಹ ಹೆಸರು ಯಾವುದು ಅಂತಂದರೆ ಮೇಘವರ್ಣ. ಸಿಂಹಕ್ಕಿರುವಂತಹ ಹೆಸರು ಪಿಂಗಳಕ. ಸೊ ಸಿಂಹಕ್ಕೆ ಇರ್ತಕ್ಕಂತಹ ಹೆಸರು ಪಿಂಗಳಕ ಅಂತಕ್ಕಂಥದ್ದು. ಸ್ನೇಹಿತರೆ, ಇದು ದುರ್ಗಸಿಂಹನ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಪ್ರಮುಖ ವಿಚಾರಧಾರೆಗಳು ಮತ್ತು ಆತನ ಕೃತಿಯಾದ ಪಂಚತಂತ್ರದಲ್ಲಿ ಬರುವಂತಹ ಕತೆ, ಉಪಕಥೆ ಮತ್ತು ಅಲ್ಲಿ ಬರುವ ಪ್ರಾಣಿಗಳ ಹೆಸರು, ಹಾಗೆ ಆ ಕತೆ ಯಾವ ಒಂದು ಧರ್ಮಕ್ಕೆ ಯಾವ ಒಂದು ಅಂಶಗಳನ್ನು ಒಳಗೊಂಡಿದೆ ಅನ್ನೋದರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡ್ವಿ. ನೆಕ್ಸ್ಟ್ ಬರುವಂತಹ ಕವಿಗಳು ಯಾರು ಅಂತಂದರೆ ಚಂದ್ರರಾಜ ಅಂತಕ್ಕಂಥವನು ಇದರಲ್ಲಿ ಮುಖ್ಯವಾಗ್ತಾ ಹೋಗ್ತಾನೆ. ಚಂದ್ರರಾಜ. ಸೊ ಈತನ ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ಅಧ್ಯಯನ ಮಾಡ್ತಾ ಬಂದಾಗ ಈತನ ಕಾಲ ಬಂದ್ಬಿಟ್ಟು 1040 ಕ್ರಿಸ್ತಶಕ 1040 ಈತನ ಕಾಲವಾಗ್ತದೆ. ಈತನ ಮತ ಬಂದ್ಬಿಟ್ಟು ಬ್ರಾಹ್ಮಣ ಮತ. ಈತನು ಕೂಡ ಒಬ್ಬ ಬ್ರಾಹ್ಮಣ ಕವಿ ಅಂತೇಳಿ ಕರೆಸ್ಕೋತಾನೆ. ಈತನಿಗೆ ಆಶ್ರಯ ನೀಡಿದಂತಹ ದೊರೆ ಯಾರು ಅಂತಂದರೆ ಚಾಲುಕ್ಯ ಜಯಸಿಂಹ ಮಹಾಸಾಮಂತನು ಮಾಚನಲ್ಲ ರೇಚಭೂಪ ಅಂತಕ್ಕಂತಹ ವ್ಯಕ್ತಿ ಈತನಿಗೆ ಆಶ್ರಯವನ್ನು ನೀಡಿರ್ತಾನೆ. ಸೊ ನೋಡ್ರಿ, ಚಾಲುಕ್ಯ ಜಯಸಿಂಹ ಮಹಾಸಾಮಂತನು ಮಾಚನಲ್ಲ ರೇಚಭೂಪ ಅಂತಕ್ಕಂತಹ ಒಬ್ಬ ದೊರೆ ಈತನಿಗೆ ಆಶ್ರಯವನ್ನು ನೀಡಿರ್ತಾನೆ. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ಕಾಮಶಾಸ್ತ್ರ ಗ್ರಂಥವನ್ನು ಬರೆದಂತಹ ಕವಿ ಯಾರು ಅಂತಂದರೆ ಅದು ಚಂದ್ರರಾಜ. ಸೊ ಚಂದ್ರರಾಜನ ಒಂದು ಮದನ ತಿಲಕ ಅಂತಕ್ಕಂಥದ್ದು ಕನ್ನಡದಲ್ಲಿ ಬರೆದಂತಹ ಮೊಟ್ಟ ಮೊದಲ ಕಾಮಶಾಸ್ತ್ರ ಗ್ರಂಥ. ಇದು ಚಂಪು ಸಾಹಿತ್ಯ ಪ್ರಕಾರವನ್ನು ಒಳಗೊಂಡಿದೆ. ಇದೊಂದು ಸಂಕಲನ ಗ್ರಂಥವಾಗಿದೆ. ಒಟ್ಟು 18 ಅಧಿಕರಣಗಳನ್ನು ಒಳಗೊಂಡಂತಹ ಕೃತಿ ಯಾವುದು ಅಂತಂದರೆ ಅದು ಮದನ ತಿಲಕ. ಸೊ ಈತನಿಗೆ ಇರುವಂತಹ ಬಿರುದುಗಳನ್ನು ನಾವು ಅವಲೋಕನ ಮಾಡ್ತಾ ಬಂದಾಗ ಕವಿತಾ ಮಹಾರ್ನವ ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ಪ್ರತ್ಯಕ್ಷ ಕಂದರ್ಪ. ಸೊ ಕವಿತಾ ಮಹಾರ್ನವ ಅಂತಕ್ಕಂತಹ ಬಿರುದು, ಅದೇ ರೀತಿ ಪ್ರತ್ಯಕ್ಷ ಕಂದರ್ಪ ಅಂತಕ್ಕಂತಹ ಬಿರುದನ್ನು ಈತ ಪಡ್ಕೊಂಡಿರ್ತಾನೆ. ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಚಂದ್ರರಾಜ ಕೃತಿಯನ್ನು ಕುರಿತು ಆಗಮ ಲೌಕಿಕ ವಿರೋಧಮಂ ಕಳೆದು ಸಾರಾಂಶಮಂ ಕೊಂಡು ಫಲವು ಮತಗಳನ್ನು ನೊಂದು ಮಾಡಿ ಬರೆದುದಾಗಿ ಅವನು ಹೇಳಿದ್ದಾನೆ. ಸೊ ಚಂದ್ರರಾಜ ತನ್ನ ಮದನ ತಿಲಕದ ಕುರಿತು ಒಂದು ಹೇಳಿಕೆಯನ್ನು ಕೊಡ್ತಾ ಹೋಗ್ತಾನೆ. ಆಗಮ ಲೌಕಿಕ ವಿರೋಧಮಂ ಕಳೆದು ಸಾರಾಂಶಮಂ ಕೊಂಡು ಫಲವು ಮತಗಳನ್ನು ಒಂದು ಮಾಡಿ ಬರೆದಂತಹ ಕೃತಿ ಯಾವುದು ಅಂತಂದರೆ ಅದು ಮದನ ತಿಲಕ. ಸೊ ಯಾರು ಬರೀತಾರೆ? ಚಂದ್ರರಾಜ. ಸೊ ತಮಗೆ ಗೊತ್ತಿರಬೇಕು ಅದರ ಸಾಹಿತ್ಯ ಪ್ರಕಾರ ಯಾವುದು ಅಂತಂದರೆ ಚಂಪು. ಸೊ ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ ಮತ್ತೋರ್ವ ಕವಿ ಶ್ರೀಧರಾಚಾರ್ಯ. ಸೊ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಜ್ಯೋತಿಷ್ಯ ಗ್ರಂಥವನ್ನು ಬರೆದಂತಹ ಕವಿ ಅಂತೇಳಿ ನಾವು ಇವನ್ನ ಗುರುತಿಸ್ತಾ ಹೋಗ್ತೀವಿ, ಶ್ರೀಧರಾಚಾರ್ಯ. ಈತನ ಕಾಲವನ್ನು ನಾವು ಅವಲೋಕನ ಮಾಡ್ತಾ ಬಂದಾಗ ಕ್ರಿಸ್ತಶಕ 1050. ಸೊ ನೋಡಿರಿ, ನಾನು ಕಾಲಾನುಕ್ರಮದಲ್ಲಿ ಏನಾದರೂ ನಿಮಗೆ ನಾಳೆ ನೆಟ್ಟಲ್ಲಿ ಪ್ರಶ್ನೆ ಬಂದಾಗ ಸೊ ಈಸಿಯಾಗಿ ನಿಮಗೆ ತೆಗೆದುಹಾಕ್ಬೋದು. ಸೊ ಒಬ್ಬರಾದಮೇಲೆ ಒಬ್ಬರನ್ನು ಅವರ ಕಾಲಕ್ಕೆ ಅನುಗುಣವಾಗಿ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ 1050 ಈತನ ಕಾಲವಾಗ್ತದೆ. ಈತನ ಮತ ಬಂದ್ಬಿಟ್ಟು ಜೈನ ಮತ. ಸ್ನೇಹಿತರೆ, ಜೈನ ಮತಕ್ಕೆ ಸೇರಿದಂತಹ ಕವಿ ಶ್ರೀಧರಾಚಾರ್ಯ. ಹಾಗೆ ಈತನಿಗೆ ಆಶ್ರಯವನ್ನು ಕೊಟ್ಟಂತಹ ದೊರೆ ಯಾರು ಅಂತಂದರೆ ಚಾಲುಕ್ಯ ಅಹವಮಲ್ಲ ಅಂತಕ್ಕಂಥವನು ಅಥವಾ ಒಂದನೆಯ ಸೋಮೇಶ್ವರ. ಚಾಲುಕ್ಯ ಅಹವಮಲ್ಲ ಅಂತಕ್ಕಂತಹ ವ್ಯಕ್ತಿಯಾಗಿರ್ಬೋದು, ಅದೇ ರೀತಿ ಒಂದನೆಯ ಸೋಮೇಶ್ವರ ಈತನಿಗೆ ಆಶ್ರಯವನ್ನು ಕೊಡ್ತಾನೆ. ನೆಕ್ಸ್ಟು ಈತ ಬರೆದಂತಹ ಕೃತಿಗಳ ಸಂಖ್ಯೆಯನ್ನು ನಾವು ನೋಡ್ತಾ ಬಂದಾಗ 2 ಕೃತಿಗಳನ್ನು ಈತ ಬರೀತಾನೆ. ಒಂದು ಜಾತಕ ತಿಲಕ, ಸೊ ಕಂದದಲ್ಲಿ, ಅದೇ ರೀತಿ ಚಂದ್ರಪ್ರಭ ಚರಿತ್ರೆ ಅಂತಕ್ಕಂಥದ್ದು ಚಂಪು ಸಾಹಿತ್ಯದಲ್ಲಿ ಈತ ಬರೀತಾನೆ. ಬಟ್ ಚಂದ್ರಪ್ರಭ ಚರಿತ್ರೆ ಅಂತಕ್ಕಂಥದ್ದು ಉಪಲಬ್ಧವಾಗಿಲ್ಲ. ನಮಗೆ ಜಾತಕ ತಿಲಕ ಅಂತಕ್ಕಂಥದ್ದು ದೊರೆತಿದೆ ಅಂಥೇಳಿ ಕವಿ ಚರಿತ್ರೆಕಾರರು ಹೇಳ್ತಾ ಹೋಗ್ತಾರೆ. ಈ ಜಾತಕ ತಿಲಕದಲ್ಲಿ 24 ಪ್ರಕರಣಗಳನ್ನು ಒಳಗೊಂಡಂತಹ ಕೃತಿ ಯಾವುದು ಹೋಗ್ತದೆ ಅಂತಂದರೆ ಜಾತಕ ತಿಲಕ. ಸೊ ಇದರಲ್ಲಿ 24 ಪ್ರಕರಣಗಳಿವೆ. ಅದು ಕೂಡ ತುಂಬಾ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ.
ಸೊ ಈತ ಏನು ಮಾಡಿದ್ದಾನೆ ಅಂತಂದರೆ ಪೂರ್ವ ಕವಿಗಳಾದ ಪಂಪ, ಚಂದ್ರಭಟ್ಟ, ಮಣಸೀಜ, ಗಜಾಂಕುಶ, ಗುಣವರ್ಮ ಇವರನ್ನು ಸ್ಮರಿಸ್ತಾ ಹೋಗ್ತಾನೆ. ನೋಡ್ರಿ, ಪಂಪ ಆಗಿರ್ಬೋದು, ಚಂದ್ರಭಟ್ಟ, ಮಣಸೀಜ, ಗಜಾಂಕುಶ, ಗುಣವರ್ಮರ ಬಗ್ಗೆ ಈತ ನೆನೀತಾ ಹೋಗ್ತಾನೆ ತನ್ನ ಕೃತಿಯಲ್ಲಿ. ಅಂದರೆ ಪೂರ್ವ ಕವಿಗಳನ್ನು ಸ್ಮರಿಸಿದ್ದಾನೆ ಅಂತೇಳಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಶ್ರೀಧರಾಚಾರ್ಯನ ಶೈಲಿಯ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದಂಥ ಆದಿಕವಿ ಯಾರು ಅಂತಂದರೆ ಅದು ಪಂಪ. ಆತನ ಶೈಲಿಯ ಮೇಲೆ ಅಥವಾ ಆತನ ಕಾವ್ಯದ ಮೇಲೆ ಅತಿ ಹೆಚ್ಚಾಗಿ ಪರಿಣಾಮವನ್ನು ಬೀರಿದಂತಹ ವ್ಯಕ್ತಿ ಯಾರು ಅಂತಂದಾಗ ಆದಿಕವಿ ಪಂಪ ಆಗ್ತಾನೆ. ನೆಕ್ಸ್ಟು ಶ್ರೀಧರಾಚಾರ್ಯನು ಜಾತಕ ತಿಲಕ ಎಂಬ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥವನ್ನು ಬರೆದಿದ್ದಾನೆ. ಕನ್ನಡದಲ್ಲಿ ಮೊಟ್ಟ ಮೊದಲು ಜ್ಯೋತಿಷ್ಯ ಗ್ರಂಥವನ್ನು ರಚಿಸಿದಂತಹ ವ್ಯಕ್ತಿ ಯಾರು ಅಂತೇನಾದರೂ ಪ್ರಶ್ನೆ ಬಂದಾಗ ಸೊ ಅಲ್ಲಿ ಶ್ರೀಧರಾಚಾರ್ಯ ಅಂತಕ್ಕಂಥದ್ದನ್ನು ತಾವು ಹಾಕ್ಬೋದು. ಸೊ ಕೃತಿ ಯಾವುದು ಅಂತ ಏನಾದರೂ ಕೇಳಿದರೆ ಜಾತಕ ತಿಲಕ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಮತ್ತೋರ್ವ ಕವಿ ಶಾಂತಿನಾಥ. ಸೊ ಇಲ್ಲಿ ಶ್ರೀಧರಾಚಾರ್ಯನ ಬಗ್ಗೆ ಮತ್ತೊಂದು ಉಲ್ಲೇಖ ಇದೆ ನೋಡಿ. ಜಾತಕ ತಿಲಕಂ ಕೊನೆಯಲ್ಲಿ, ಸೊ ಜಾತಕ ತಿಲಕ ಅಂತಕ್ಕಂಥ ಕೃತಿಯನ್ನು ಏನಾತ ಬರಿತಾನಲ್ಲ ಅದರ ಕೊನೆಯ ಭಾಗದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ದಾತ್ರಿ ನಾವಮಲ್ಲ, ಭೂಮಿ ಪಾಲಕ, ಸೊಸೆ ದಾಳ್ಗೆ. ದಾತ್ರಿ ನಾವಮಲ್ಲ, ಭೂಮಿ ಪಾಲಕ, ಸೊಸೆ ದಾಳ್ಗೆ ಎಂಬ ಉಲ್ಲೇಖವನ್ನು ಜಾತಕ ತಿಲಕದ ಕೊನೆಯಲ್ಲಿ ಶ್ರೀಧರಾಚಾರ್ಯ ಉಲ್ಲೇಖಿಸ್ತಾ ಹೋಗ್ತಾನೆ. ಸೊ ಈ ಒಂದು ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಮತ್ತೋರ್ವ ಕವಿ ಶಾಂತಿನಾಥ. ಈತನ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 1070. ಈತನು ಕೂಡ ಒಬ್ಬ ಜೈನ ಕವಿ ಆಗ್ತಾನೆ. ಈತನಿಗೆ ಆಶ್ರಯ ನೀಡಿದಂತಹ ರಾಜ ಬಂದ್ಬಿಟ್ಟು ಭುವನೈಕ್ಯ ಮಲ್ಲ ಪಸಾಯಿತ ಲಕ್ಷನ್ ರೂಪ ಅಂತಕ್ಕಂತಹ ವ್ಯಕ್ತಿ ಈತನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ. ಈತ ಸುಕುಮಾರ ಚರಿತ್ರೆ ಅಂತಕ್ಕಂತಹ ಒಂದು ಚಂಪು ಕೃತಿಯನ್ನು ಕೂಡ ರಚನೆ ಮಾಡಿದ್ದಾನೆ. ಈ ಸುಕುಮಾರ ಚರಿತ್ರೆ ಕೃತಿಗೆ ಒಂದು ಪೂರಕವಾದಂತಹ ಕೃತಿ ಯಾವುದು ಅಂತಂದರೆ ಅದು ಒಡ್ಡಾರಾಧನೆ. ಸೊ ಒಡ್ಡಾರಾಧನೆ ಸುಕುಮಾರ ಚರಿತ್ರೆ ಕೃತಿಯ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಈತನಿಗಿರುವಂತಹ ಬಿರುದುಗಳು, ಶಾಂತಿನಾಥನಿಗೆ ಇರ್ತಕ್ಕಂತಹ ಬಿರುದುಗಳು ಬಂದ್ಬಿಟ್ಟು ಜೀನ ಮತಾಂಬೋಜಿನಿ ಅಂತಕ್ಕಂಥದ್ದಾಗಿರ್ಬೋದು, ರಾಜ್ಯಹಂಸ, ಚತುರ ಕವಿ, ಸಹಜ ಕವಿ, ಅದೇ ರೀತಿ ಸರಸ್ವತಿ ಮುಕುರ ಅಂತಕ್ಕಂಥದ್ದು. ಸೊ ನಾಳೆ ಏನಾದರೂ ಪ್ರಶ್ನೆ ಬಂದಾಗ ಜೀನ ಮತಾಂಬೋಜಿನಿ ಎಂಬ ಬಿರುದನ್ನು ಪಡೆದಂತಹ ಈ ಕೆಳಗಿನ ಕವಿ ಯಾರು ಅಂತ ಕೇಳಿದರೆ ಸೊ ಅಲ್ಲಿ ಶಾಂತಿನಾಥ ಅಂತಕ್ಕಂತಹ ಉತ್ತರವನ್ನು ತಾವು ಆಯ್ಕೆ ಮಾಡಬೇಕಾಗ್ತದೆ. ಸೊ ಈತನ ಗುರು ಯಾರು ಅಂತಂದರೆ ವರ್ಧಮಾನ. ನೆನ್ಪಿಟ್ಕೊಳ್ಳಿ, ವರ್ಧಮಾನ ಈತನ ಗುರು ಆಗ್ತಾರೆ. ಸೊ ಈತನ ಸಹೋದರ ಬಂದ್ಬಿಟ್ಟು ಕರ್ಣಪಾರ್ಯ. ಈತನು ಕೂಡ ಒಬ್ಬ ಕನ್ನಡದ ಅತ್ಯಂತ ಉಜ್ವಲ ಕವಿ ಆಗ್ತಾನೆ. ಯಾರು? ಕರ್ಣಪಾರ್ಯ. ನೆಕ್ಸ್ಟ್ ಒನ್ ನಾಗವರ್ಮಾಚಾರ್ಯ ಅಂತಕ್ಕಂತಹ ಮತ್ತೋರ್ವ ಕವಿಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಈತನ ಕಾಲ ಬಂದ್ಬಿಟ್ಟು ಸ್ನೇಹಿತರೆ ಕ್ರಿಸ್ತಶಕ 1070. ಈತ ಶಾಂತಿನಾಥನ ಒಂದು ಸಮಕಾಲೀನ ಕವಿ ಆಗ್ತಾನೆ. ಶಾಂತಿನಾಥನ ಕಾಲ ಬಂದ್ಬಿಟ್ಟು 1070. ಈತನ ಕಾಲವು ಕೂಡ 1070. ಈತ ಬ್ರಾಹ್ಮಣ ಕವಿ. ಆತ ಜೈನ ಕವಿ ಆದರೆ ಈತ ಬ್ರಾಹ್ಮಣ ಕವಿ. ಈತ ಬಂದ್ಬಿಟ್ಟು ಭುವನೈಕ್ಯಮಲ್ಲ ದಂಡನಾಯಕ ಉದಯಾದಿತ್ಯನ ಆಸ್ಥಾನದಲ್ಲಿ ಈತ ಕವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಯಾರು? ಭುವನೈಕ್ಯಮಲ್ಲ ದಂಡನಾಯಕ ಉದಯಾದಿತ್ಯನ ಆಸ್ಥಾನದಲ್ಲಿದ್ದಂತಹ ಕವಿ ಬಂದ್ಬಿಟ್ಟು ನಾಗವರ್ಮಾಚಾರ್ಯ. ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಈತ ಬರೆದಂತಹ ಅತ್ಯಂತ ಪ್ರಸಿದ್ಧವಾದ ಕೃತಿ ಯಾವುದು ಅಂತಂದರೆ ಚಂದ್ರಚೂಡಾಮಣಿ ಶತಕ. ಕನ್ನಡದ ಮೊಟ್ಟ ಮೊದಲ ಶತಕ ಕೃತಿ ಯಾವುದು ಅಂತಂದರೆ ಚಂದ್ರಚೂಡಾಮಣಿ ಶತಕ. ಸೊ ಬರೆದಂಥವ್ರು ಯಾರು ಅಂತಂದರೆ ನಾಗವರ್ಮಾಚಾರ್ಯ. ಸೊ ನಾಗವರ್ಮಾಚಾರ್ಯ ಈ ಒಂದು ಚಂದ್ರಚೂಡಾಮಣಿ ಶತಕ ಅಂತಕ್ಕಂಥ ಕೃತಿಯನ್ನು ಬರಿತಾನೆ. ಅದೇ ರೀತಿಯಾಗಿ ಚಂದ್ರಚೂಡಾಮಣಿ ಶತಕದಲ್ಲಿ ಬಳಸಲಾಗಿರುವ ವೃತ್ತ ಯಾವುದು ಅಂತಂದರೆ ಮತ್ತೇಬ ವಿಕ್ರೀಡಿತ ವೃತ್ತ. ಸೊ ಪ್ರಶ್ನೆ ಆಗುವಂಥ ಸಾಧ್ಯತೆಗಳು ತುಂಬಾ ಇರ್ತವೆ. ಮತ್ತೇಬ ವಿಕ್ರೀಡಿತ ಬಳಕೆಯಾಗಿರುವಂತಹ ಕೃತಿ ಯಾವುದು ಅಂತಂದರೆ ಚಂದ್ರಚೂಡಾಮಣಿ ಶತಕದಲ್ಲಿ.
ನೆಕ್ಸ್ಟ್ ಒನ್, ವೈರಾಗ್ಯವನ್ನು ಪ್ರತಿಪಾದಿಸುವ ಈ ಕೃತಿಗೆ, ಯಾವ ಕೃತಿಗೆ? ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಚಂದ್ರ ಚೂಡಾಮಣಿ ಶತಕ ಕೃತಿಗೆ, ಇದು ವೈರಾಗ್ಯವನ್ನು ಪ್ರತಿಪಾದನೆ ಮಾಡ್ತದೆ. ಹೀಗಾಗಿ ಇದಕ್ಕೆ ಜ್ಞಾನಸಾರ ಅಂತಕ್ಕಂತಹ ಮತ್ತೊಂದು ಹೆಸರಿನಿಂದಲೂ ಕೂಡ ಇದನ್ನು ಕರೀತಾ ಹೋಗ್ತಾರೆ. ಅದೇ ರೀತಿಯಾಗಿ 10ನೇ ಶತಮಾನ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ನಾವು ಉಲ್ಲೇಖ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಏನು ನಾವು ಪಂಪ ಪೂರ್ವ ಯುಗದಿಂದ ಇಲ್ಲಿಯವರೆಗೂ ನೋಡ್ತಾ ಬಂದೀವಲ್ಲ, ಅಂದರೆ ಪಂಪನ ಕಾಲದಿಂದ ಹಿಡಿದು ಈ ಒಂದು 11ನೇ ಶತಮಾನದ ಅಂತ್ಯದವರೆಗೂ ಕೂಡ ಇದನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಉಲ್ಲೇಖ ಮಾಡ್ತಾರೆ. ಈ ಯುಗ ಚಂಪೂ ಸಾಹಿತ್ಯವನ್ನು ಹುಟ್ಟು ಹಾಕುವುದರಲ್ಲಿ ತುಂಬಾ ಯಶಸ್ವಿ ಕೂಡ ಆಗ್ತದೆ. ನೆಕ್ಸ್ಟು, ಜೈನ ಸಂಪ್ರದಾಯ ಮತ್ತು ವಿಶಿಷ್ಟ ತಂತ್ರ ಒಂದು ರೂಢಿಯಾದದ್ದು ಯಾವ ಒಂದು ಶತಮಾನದಲ್ಲಿ ಅಂತಂದರೆ ಅದು 10ನೇ ಶತಮಾನದಲ್ಲಿ. ನೆಕ್ಸ್ಟು, ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ಎಚ್ ಚೆನ್ನಕೇಶವ ಅಯ್ಯಂಗಾರ್ ಅಂತಕ್ಕಂಥವ್ರು ಜೈನ ಸಾಹಿತ್ಯ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಅವನತಿ ಹೊಂದಿದಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಾಹಿತ್ಯ ಅಂತಕ್ಕಂಥದ್ದು ಯಾವ ರೀತಿಯಾಗಿ ತಲೆ ಎತ್ತಿ ಒಂದು ಸಾಹಿತ್ಯವನ್ನು ಕಟ್ಟಿಕೊಡ್ತಿ ಅಂತಕ್ಕಂಥ ಮಾತನ್ನು ಎಚ್ ಚೆನ್ನಕೇಶವ ಅಯ್ಯಂಗಾರ್ ಅವರು ಕೂಡ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಪಂಪ ಯುಗಕ್ಕೆ ಸಂಬಂಧಪಟ್ಟಂತಹ ಕವಿಗಳ ಒಂದು ಲೀಸ್ಟ್ ಆಗ್ತದೆ ಸ್ನೇಹಿತರೆ. ಸೊ ಮುಂಬರುವಂತಹ ಪರೀಕ್ಷೆಗೆ ಇವುಗಳು ತುಂಬಾ ಪೂರಕವಾಗ್ತವೆ. ಈ ಒಂದು ವಿಡಿಯೋ ಸರಣಿ ಅಂತಕ್ಕಂಥದ್ದು ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಸೊ ಯಾರಾದರೂ ಹಳೆಯ ಒಂದು ತರಗತಿಗಳನ್ನು ನೋಡಿಲ್ಲ ಅಂತಂದರೆ ಸೊ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕೂಡ ನೀವು ಬಳಕೆ ಮಾಡಿಕೊಂಡು ಆ ತರಗತಿಗಳನ್ನು ಕೇಳಿದ್ರಿ ಅಂತಂದರೆ ನಿಮಗೆ ಈ ತರಗತಿ ತುಂಬಾ ಈಸಿ ಅನ್ನಿಸ್ತದೆ. ಸೊ ಅದೇ ರೀತಿ ನಮ್ಮದು ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ತಾವುಗಳು ಅಲ್ಲಿಯೂ ಕೂಡ ಜಾಯಿನ್ ಆಗ್ಬೋದು. ಅಲ್ಲಿ ಡೈಲಿ ಹಾಕ್ತಕ್ಕಂತಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದೇ ರೀತಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಿಜ್ಗಳಲ್ಲಿ ಕೂಡ ತಾವು ಭಾಗವಹಿಸ್ಬೋದು ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.